ಬಿಸಿಲಿದೆ ಛಾಯಾ, ನೀನು ಒಳಗ್ ಹೋಗು. ಇಲ್ಲಿದ್ರೆ ನಿಮ್ಮಮ್ಮಂಗ್ ಹೆಂಗಾಯ್ತೋ ಹಾಗೆ ಆಗುತ್ತೆ. ಪರವಾಗಿಲ್ಲ ಅತ್ತೆ, ನಂದೇನು ಚಿಕ್ಕ ವಯಸ್ಸು ತಡೆಯುತ್ತೆ. ಪಾಪ ನಿಮಗ್ ಕಷ್ಟ ಆಗಬಹುದು, ನೀವು ಒಳಗೆ ಹೋಗಿ ರೆಸ್ಟ್ ತಗೊಳ್ಳಿ. ಇಟ್ಸ್ ಓಕೆ. ಇವಳೆಲ್ಲೇ ಇದ್ದು ಪ್ರದ್ಯುಮ್ನ ಯಾರಾದ್ರೂ ಹುಡ್ಕೊಂಡ್ ಬಂದ್ರೆ ಇವಳು ಮನೆಯವರಿಗೆಲ್ಲ ಹೇಳ್ತಾಳೆ. ವಿಷಯ ಮಾಯಿಗೂ ತಲುಪುತ್ತೆ. ಅತ್ತೆ, ಅಮ್ಮ ಈ ಪ್ಯಾಂಪ್ಲೆಟ್ ಹಾಕಿಲ್ಲ ಅಂದ್ರೆ ಒಪ್ಕೋತೀನಿ, ಅವ್ರ ತಲೆ ಹೀಗೆಲ್ಲ ಓಡಲ್ಲ. ಆದ್ರೆ ನಿಮ್ ತಲೆ ಹೀಗೆ ಓಡಿರಬಹುದು. ಈ ಪ್ಯಾಂಪ್ಲೆಟ್ ಹಾಕಿದ್ ನೀವೇನಾ? ನಾನಾ? ಇಲ್ಲಪ್ಪ. ಆಹಾ, ಅರಸು ಮನೆ ಬುದ್ಧಿ ಎಲ್ಲಿ ಹೋಗುತ್ತೆ. ನಾಯಿ ಮೂಗು ಚಾಟ್ ಹಿಡಿದ್ಬಿಡ್ತು. ಅಷ್ಟಕ್ಕೂ ನನಗೂ ಈ ಲಾಕೆಟ್ಗೂ ಏನ್ ಸಂಬಂಧ ಹೇಳು? ನಿನಗೂ ಈ ಲಾಕೆಟ್ಗೂ ಏನ್ ಸಂಬಂಧ? ಯಾರು ಏನೋ ಪ್ಯಾಂಪ್ಲೆಟ್ ಹಾಕಿ ಹೋಗಿದ್ದಾರೆ, ಅದಕ್ಕೆ ನಾನು ನೀನು ಬಿಸಿಲು ನಿಂತ್ಕೋಬೇಕಾ? ಬೇಡ, ಬಾ ಒಳಗ್ ಹೋಗೋಣ. ಅತ್ತೆ, ಏನ್ ಮಾಡ್ತಾ ಇದ್ದೀರಾ ನೀವು? ಅತ್ತೆ, ಏನ್ ಮಾಡ್ತಾ ಇದ್? ಪ್ರದ್ಯುಮ್ನ ಬರ್ತಾನೆ ಇಲ್ಲಿ. ಪ್ರದ್ಯುಮ್ನ ಬಂದ್ರೆ ನಾನು ಅವನಿಗೆ ಹೇಳ್ತೀನಿ. ಅವನಿಗೂ ಬೇಜಾರಾಗುತ್ತೆ ನಿಂಗೆ ಬಿಸಿಲು ಒಣಗ್ತಾ ಇದ್ದೆ. ನನ್ ಮಾತ್ ಕೇಳಿ. ಬಾ ನನ್ ಜೊತೆ. ಅಲ್ಲಿಂದ ಯಾಕೆ ಕರ್ಕೊಂಡ್ ಬಂದೆ ಪುಟಾಣಿ? ನಿಮ್ ದೊಡ್ಡಪ್ಪಂಗೆ ಏನೋ ಗೊತ್ತಿರ್ಬೇಕು. ಅವ್ರಿಗೇನು ಗೊತ್ತಿಲ್ಲ ಅಮ್ರಪಾಲಿ, ನಿನ್ ಮೇಲೆ ಇರೋ ಸಿಟ್ಟೆಗಾಗಿ ಹೇಳಿದ್ರು ಅಷ್ಟೇ. ಮತ್ತೆ ಆ ಪಾಂಪ್ಲೆಟ್ ಮಾರೋನ್ ಹತ್ರ ಏನೋ ಮಾತಾಡ್ತಾ ಇದ್ರು. ದೊಡ್ಡಪ್ಪ ಹಾಗೇನೆ, ಅವ್ರಿಗೆ ಎಲ್ಲ ಗೊತ್ತಾಗ್ಬೇಕು. ಇಲ್ಲ ಪುಟಾಣಿ, ಅದ್ರಿಂದ ಏನೋ ಕಾರಣ ಇದೆ ಅಂತ ಅನ್ಸುತ್ತೆ. ಹೌದು, ನಿನ್ ಕೈಯಲ್ಲಿ ಪಾಂಪ್ಲೆಟ್ ಇತ್ತಲ್ಲ, ಏನಾಯ್ತು? ಅಮ್ರಪಾಲಿ, ಅದು ಬರ್ತಾ ಎಲ್ಲೋ ಮಿಸ್ ಆಯ್ತು ಅನ್ಸುತ್ತೆ. ಪುಟಾಣಿ, ಎಷ್ಟು ಬೇಜವಾಬ್ದಾರಿತನ ನಿಂಗೆ. ಆ ಪಾಂಪ್ಲೆಟ್ ನಮ್ಮ ಹತ್ರ ಇಲ್ಲ ಅಂತಂದ್ರೆ ರಾಜ್ಕುಮಾರ ನಮ್ಮನ್ ಹೆಂಗ್ ಗುರ್ತಿಡಿತಾನೆ? ಅಯ್ಯೋ, ಊರಲ್ಲೆಲ್ಲ ಅದೇ ಹಾಕಿದ್ದಾರೆ ನೋಡು. ತಗೋ, ಎಲ್ಲ ಒಂದೇ. ಅಯ್ಯೋ, ನಂಗೆ ಯಾಕೆ ಇದು ಹೊಳಿಲೇ ಇಲ್ಲ? ಏನ್ ಪುಟಾಣಿ? ನೋಡು, ಇದ ಲಾಕೆಟ್ ಇದೆಯಲ್ಲ. ಹೌದು, ಇದನ್ನೇ ನಾನು ಕೇಳ್ತಾ ಇರೋದು. ಲಾಕೆಟ್ಗೂ ನಿಮ್ ದೊಡ್ಡಪ್ಪನ್ಗೂ ಏನ್ ಸಂಬಂಧ? ನಮ್ದು ಜ್ಯುವೆಲ್ರಿ ಬಿಸ್ನೆಸ್ ಅಲ್ವಾ, ಈ ಡಿಸೈನ್ ಚೆನ್ನಾಗಿದೆ ಅಂತ ಇದೇ ತರ ಒಡವೆ ಮಾಡ್ಸಕ್ ಯೋಚನೆ ಮಾಡ್ತಿರ್ಬೇಕು. ಆದ್ರೂ ನಿಂಗ್ ನಿಜವಾಗ್ಲೂ ಅನ್ಸುತ್ತಾ ಎಲ್ಲಾ ಬಿಟ್ಟು ದೊಡ್ಡಪ್ಪನ ಹತ್ರ ಲಾಕೆಟ್ ಇದೆ ಅಂತ? ಇಲ್ಲ. ಸರಿ ಬಾ, ನೀನ್ ಹೀಗೆ ದೊಡ್ಡಪ್ಪನ ಬಗ್ಗೆ ಯೋಚನೆ ಮಾಡ್ತಿದ್ರೆ ಈ ಪಾಂಪ್ಲೆಟ್ ಹಂಚ್ಕೊಂಡ್ ಹೊಟ್ಟೋಗ್ತಾನೆ. ಬಾ. ಯಾರು ಇಲ್ವಲ್ಲ ಅಮ್ರಪಾಲಿ? ಇಲ್ಲೇ ಕಾರಣ ಪುಟಾಣಿ, ಬರ್ತಾರೆ. ಇವತ್ ಪದಕ ನನ್ ಕೈ ಸೇರುತ್ತೆ. ಇಷ್ಟು ಗಾಬರಿ ಮಾಡ್ಕೊಂಡ್ರೆ ಹೇಗೆಮ್ಮ? ಆರೋಗ್ಯ ನೋಡ್ಕೋಬೇಕಲ್ವಾ? ನೀನೀಗ ಹೆದರಿಕೆ ಆಗೋ ಕೆಲಸ ಮಾಡಿದ್ರೆ ನನ್ನ ಆರೋಗ್ಯ ಹೇಗ್ ಚೆನ್ನಾಗಿರುತ್ತೆ? ನಾನೇನಮ್ಮ ಮಾಡಿದೆ? ಓ, ಆ ಲಾಕೆಟ್ ತಂದಿದ್ದಕ್ಕ? ಯಾರಾದ್ರೂ ಎಲ್ಲೋ ಸಿಕ್ಕಿದ ವಸ್ತುನ ಮನೆಗ್ ತರ್ತಾರ ಪ್ರದ್ಯುಮ್ನ? ನೀನು ಮತ್ತೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರಿಮ್ಮ? ನಾನು ಸಮುದ್ರದ ಹತ್ರ ನಿಂತಿದ್ದೆ, ಅಲ್ಲೇ ಬಂತು, ಅದ್ರ ಜೊತೆಗೆ ಲಾಕೆಟು ಬಂತು. ನೋಡಕ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಬಿಸಾಕ್ಬೇಕು ಅಂತ ಅನ್ಕೊಂಡೆ, ಯಾಕೋ ಮನ್ಸಾಗ್ಲಿಲ್ಲ, ತಂದೆ. ಅಲ್ಲ, ಇದೇನ್ ದೊಡ್ಡ ವಿಷಯನಮ್ಮ? ನೀನ್ ಅಂಗಡಿಯಿಂದ ತಂದಿದ್ರೆ ಅಥವಾ ನಮ್ ಶೋರೂಮ್ ಇಂದ ತಂದಿದ್ರು ನಾನು ಏನು ಹೇಳ್ತಿರ್ಲಿಲ್ಲ ಪ್ರದ್ಯುಮ್ನ. ಆದ್ರೆ ಅದ್ ಯಾರ್ ಲಾಕೆಟೋ ಏನೋ, ಶಾಪ ಗೀಪ ಹಾಕಿದ್ರೆ ನಿಂಗೇನಾದ್ರೂ ಆಗ್ಬಿಟ್ರೆ? ಏನಮ್ಮ ನೀನು ಶಾಪ ಅಂತೆಲ್ಲ ನಂಬ್ತಿ? ಅದೆಲ್ಲ ನೀನು ನಿನಗೆ ತಮಾಷೆ ಪ್ರದ್ಯುಮ್ನ. ಅಮ್ಮಂದ್ರ ಸಂಕಟ ನಿನ್ಗೇನ್ ಗೊತ್ತ ಹೇಳು? ನಿನ್ಗೇನಾದ್ರೂ ಆದ್ರೆ ತಡ್ಕೊಳ್ಳೋ ಶಕ್ತಿ ನನ್ಗಿದೆ ಅನ್ಕೊಂಡಿದ್ಯಾ? ಅಮ್ಮ, ನನಗೇನು ಆಗಲ್ಲಮ್ಮ. ಯಾರಾದ್ರೂ ನೀನ್ ಕರ್ಕೊಂಡು ಹೋಗ್ಬಿಟ್ರೆ? ನೀನ್ ಇಲ್ದೇ ಇದ್ರೆ ನಾನೇನ್ ಮಾಡ್ಲಿ ಪ್ರದ್ಯುಮ್ನ? ನನ್ ಜೀವನ ಖಾಲಿ ಆಗ್ಬಿಡುತ್ತೆ. ಹೇಗ್ ಬದುಕ್ಲಿ ನಾನು? ಅಮ್ಮ, ನನಗೇನು ಆಗಲ್ಲಮ್ಮ. ಯಾಕೆ ಯಾರಾದ್ರೂ ನನ್ನ ಕರ್ಕೊಂಡು ಹೋಗಕ್ ಬರ್ತಾರೆ ಹೇಳು? ನಾನು ನಿನ್ ಮಗ ಅಲ್ವಾ? ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ಲ? ಇಲ್ಲ ಅಮ್ಮ, ಹಾಗೂ ಯಾರೋ ಕರ್ಕೊಂಡು ಹೋಗಕ್ ಬಂದ್ರು ಅನ್ಕೋ. ಬಿಡ್ತು ಅನ್ನೋ ಪ್ರದ್ಯುಮ್ನ. ನಿನ್ ಮಾತಿಗೆ ದೇವ್ರ ಅಸ್ತು ಅಂದ್ಬಿಟ್ರೆ? ಅಲ್ಲ, ನಿನ್ ಮಾತಕ್ಕೆ ಅಸ್ತು ಅಂದೆ,
ನನ್ನ ಮಾತಿಗೆ ಅಸ್ತು ಅಂತಾನ ನಿನ್ ದೇವ್ರು? ವಿಷಯ ಅದಲ್ಲ. ಯಾರೋ ಬಂದ್ರು ಅಂತ ಇಟ್ಕೋ, ಅವ್ರು ಕರೆದ್ರು ಅಂತ ಹೋಗ್ಬಿಡಕ್ಕೆ ನಾನೇನ್ ಚಿಕ್ಕ ಮಗುನಾ? ಚಾಕ್ಲೇಟ್ ಆಸೆ ತೋರಿಸ್ತಾ ಇದಾರ ಅವರು? ಅಲ್ಲಮ್ಮ, ಚಿಕ್ಕವನಿದ್ದಾಗ್ಲೇ ನೀನ್ ಹೇಳ್ದೆ ಇದ್ರೆ ಯಾರ ಹತ್ರನೂ ಏನು ಇಸ್ಕೊಂಡು ತಿಂತಾ ಇರ್ಲಿಲ್ಲ ನಾನು. ಯಾರು ಏನೇ ಕೊಟ್ರು ತಿನ್ನಲ್ಲಮ್ಮ ಅಂತ ಎಷ್ಟು ಮುದ್ದಾಗಿ ಹೇಳ್ತಿದ್ದೆ ಗೊತ್ತಾ ನೀನು? ಮತ್ತೆ ನೀನ್ ಸೆರೆಗೆ ಇಟ್ಕೊಂಡು ಬೆಳೆದಿದ್ದೀನಮ್ಮ ನಾನು. ಅಮ್ಮ, ನಾನು ದೊಡ್ಡವನಾಗಿರ್ಬೋದು, ನೀನ್ ಹುಡುಕಿ ಮದ್ವೆ ಮಾಡ್ತಾ ಇರ್ಬೋದು, ಮಾಯಿ ನನಗೆ ಪಟ್ಟ ಕಟ್ತಾ ಇರ್ಬೋದು, ಆದ್ರೂ ನಿನ್ ಮಗ ಪುಟ್ಟು ಮಗುನೇ. ಅಮ್ಮನ್ ಸೆರೆಗ್ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅಮ್ಮ, ನಿಜವಾಗ್ಲೂ ನಿನ್ಗೂ ಆ ಲಾಕೆಟ್ಗೂ ಸಂಬಂಧ ಇಲ್ವಾ? ಇಲ್ಲ ಇಲ್ಲ ಪ್ರದ್ಯುಮ್ನ, ನಂಬಿಕೆ ಇಲ್ವಾ ನನ್ ಮೇಲೆ? ನಂಬಿಕೆ ಇಲ್ಲ ಅಂತಲ್ಲಮ್ಮ, ನೀನು ಪ್ಯಾಂಫ್ಲೆಟ್ ನೋಡಿ ಟೆನ್ಷನ್ ಮಾಡ್ಕೊಂಡಿದ್ಯಲ್ಲ, ಅದಕ್ಕೆ ಕೇಳಿದೆ. ನನ್ ಯೋಚನೆ ಲಾಕೆಟ್ ಬಗ್ಗೆನೋ ಪ್ಯಾಂಪ್ಲೆಟ್ ಬಗ್ಗೆನೋ ಅಲ್ಲ ಪ್ರದ್ಯುಮ್ನ, ನಿನ್ ಬಗ್ಗೆ. ಅಮ್ಮ, ಆ ಲಾಕೆಟ್ನ ಮುಂಚೆ ಎಲ್ಲಾದ್ರೂ ನೋಡಿದ್ದೀನ ನಾನು? ನಂಗೆ ಗೊತ್ತಿಲ್ಲ ಪ್ರದ್ಯುಮ್ನ, ಯಾಕೆ ಹೀಗೆ ಕೇಳ್ತಾ ಇದ್ಯಾ? ಅಲ್ಲ, ಆ ಲಾಕೆಟ್ನ ಎತ್ಕೊಂಡಾಗ ಅದಕ್ಕೂ ನನ್ಗೂ ಏನೋ ಸಂಬಂಧ ಇದೆ ಅಂತ ಅನ್ಸ್ತು. ತುಂಬಾ ವರ್ಷದ ಸಂಬಂಧ ಇದೆ ಅನ್ನೋ ಹಾಗೆ. ಹಾಗೆಲ್ಲ ಅನ್ಕೋಬೇಡ ಪ್ರದ್ಯುಮ್ನ. ದೇವು, ಒಂದ್ ಸ್ವಲ್ಪ ಮಾತಾಡ್ಬೇಕು ಬಾ. ಒಂದ್ ನಿಮಿಷ ರೀ, ಬಂದೆ. ಆಗಲ್ಲ, ಈಗ್ಲೇ ಮಾತಾಡ್ಬೇಕು. ಅತ್ತೆ, ಏನ್ ಮಾಡ್ತಾ ಇದ್ದೀರಾ ನೀವು? ಹಾ, ನನ್ನ ನಿಲ್ಸಿ ಪ್ಲೀಸ್, ನನ್ ಮಾತ್ ಕೇಳಿ ಅತ್ತೆ. ತಗೊಳ್ಳಿ, ನಿಲ್ಸಾಯ್ತಾ? ಯಾಕೆ ವೀಲ್ ಚೇರ್ನ ಹಳ್ದಲ್ಲಿ ತಳ್ಳಿದ್ರಿ? ಓ, ಹಳ್ಳ ಆಯ್ತಾ? ನೋಡ್ಲೇ ಇಲ್ಲ ಛಾಯಾ, ಸಾರಿ. ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತ ನನಗ್ ಗೊತ್ತು ಅತ್ತೆ. ಏನ್ ಮಾಡ್ತಿದ್ದೀನಿ ನಾನು? ಬಿಸಿಲು ಜಾಸ್ತಿ ಇದೆ, ತಂಪಾಗಿರೋ ಜಾಗ ಕರ್ಕೊಂಡ್ ಬಂದಿದ್ದೀನಿ ಅಷ್ಟೇ. ಅಲ್ಲಿ ಬಿಸಿ ಇದ್ದಿದ್ದು ಸೂರ್ಯನ್ ಬಿಸಿ ಅಲ್ಲ, ಟೆನ್ಷನ್ ಬಿಸಿ. ಏನೋ ಮಾತಾಡ್ತಿದ್ಯಲ್ಲ ಛಾಯಾ, ಯಾವ ಟೆನ್ಷನು? ನಾನು ಲಾಕೆಟ್ ಹೊಡ್ಕೊಂಡ್ ಬಂದವ್ರನ್ನ ನೋಡ್ಬಾರ್ದು ಅಂತ ತಾನೆ? ನಾನು ನೀವ್ ಅನ್ಕೊಂಡಿರೋಷ್ಟು ದಡ್ಡಿನೂ ಅಲ್ಲ, ನೀವು ನೀವ್ ಅನ್ಕೊಂಡಿರೋಷ್ಟು ಬುದ್ಧಿವಂತನೂ ಅಲ್ಲ. ನಾಲ್ಗೆ ಮೇಲೆ ಒಂದ್ ಸ್ವಲ್ಪ ಹಿಡ್ತಾ ಇರ್ಲಿ ಛಾಯಾ. ಮನೇಲಿ ಮುದ್ದು ಮಾಡಿ ಕೇಳಿದ್ದೆಲ್ಲ ಕೊಡ್ಸಿ ಬೆಳೆಸಿದ್ದಾರೆ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡ. ಒಳ್ಳೆ ಮನೆ ಹೆಣ್ಮಕ್ಳ ಲಕ್ಷಣ ಅಲ್ಲ ಇದು. ಅತ್ತೆ, ಈಗೇನು? ನೀನ್ ದೇವಸ್ಥಾನದ ಮುಂದೆ ಹೋಗಿ ಲಾಕೆಟ್ ಹುಡ್ಕೊಂಡ್ ಬರೋನ ನೋಡ್ಬೇಕು ಅಲ್ವಾ? ಸರಿ, ಹೋಗು. ದೊಡ್ಡೋಳಾಗಿ ಹೇಳೋದನ್ನ ಹೇಳಿದೀನಿ, ಮಾಡೋದನ್ನ ಮಾಡಿದೀನಿ. ಇನ್ನೂ ದಟ್ಟತನ ತೋರಿಸ್ತೀಯ ಅಂದ್ರೆ ತಡೆಯಕ್ಕೆ ನಾನ್ ಯಾರು? ಅತ್ತೆ, ಅತ್ತೆ, ನೀನ್ ಹಾಕ್ಸಿದ್ದ ಆ ಪಾಂಫ್ಲೆಟ್ಸ್ ಎಲ್ಲ ಇಲ್ಲ, ನಿಜ ಹೇಳು ದೇವು. ನಾನ್ ಅದನ್ನ ಹಾಕ್ಸಿಲ್ಲ ರೀ. ನೀವ್ ಅವತ್ತ ಆ ಲಾಕೆಟ್ ನ ನೀರಿಗೆ ಬಿಸಾಕಿದ್ಮೇಲೆ ಅದ್ರ ಬಗ್ಗೆ ನಾನ್ ಯೋಚನೆನೂ ಮಾಡಿಲ್ಲ. ಯಾರು ಹಾಕ್ಸಿದ್ದಾರೆ ಅಂತ ಗೊತ್ತಾ ನಿನ್ಗೆ? ಇಲ್ಲ. ಹಾಗಾದ್ರೆ ಇದು ಒಳ್ಳೆ ವಿಷಯ. ನಮ್ಮನೆಯವ್ರು ಇದನ್ನ ಹಾಕ್ಸಿಲ್ಲ ಅಂದ್ರೆ ಬೇರೆ ಯಾರೋ ಪ್ರದ್ಯುಮ್ನನ್ನ ಹುಡುಕ್ತಾ ಇದಾರೆ ಅಂತ ಆಯ್ತು. ಮನೆ ಮಗನ್ನ ಯಾರೋ ಕರ್ಕೊಂಡ್ ಹೋಗ್ತಾರೆ ಅಂದ್ರೆ ಇಷ್ಟೊಂದು ಖುಷಿ ಪಡಬಾರ್ದು. ಯಾವ ಮನೆ ಯಾರ ಮಗ? ಅವನು ಯಾವತ್ತು ನಮ್ಮನೆಯವನ್ ಆಗಿರ್ಲಿಲ್ಲ ದೇವು, ಆಗಿರ್ಲಿಲ್ಲ. ಸುಳ್ಳನ್ನ ಮಂತ್ರ ತರ 1000 ಸಲ ಹೇಳಿದ ಮಾತ್ರಕ್ಕೆ ಅದು ನಿಜ ಆಗಲ್ಲ. ಅವನು ಯಾವುದೋ ಬೇರೆ ಮನೇಲಿ ಹುಟ್ಟದವನು. ನಿಮ್ಮ ಮಗನ ಮುಖ ನೋಡಿದ ತಕ್ಷಣ ಹೇಳಿದೆ, ಇವನು ನಿಮ್ಮ ಮಗನೇ ಅಲ್ಲ, ಮಗನೇ ಅಲ್ಲ. ಆಮ್ರಪಾಲಿ ಅವಳದಂತ ಲಾಕೆಟ್ ಯಾರು ಎಲ್ಲಿ ಸೇರ್ಬೇಕೋ ಅಲ್ಲೇ ಸೇರ್ಬೇಕು. ಏನನ್ನದಕ್ಕೆ? ಪದಕ ಅಂತದು, ಪದಕ. ನಿಮ್ಮ ಮಗನ ಮನೆ ಇದಲ್ಲ. ಅದು ಅವಳು ರಾಜ್ಕುಮಾರನಂತೆ, ಇವಳು ಗಂಧರ್ವ ಕನ್ನಿಯಂತೆ. ರಾಜ್ಕುಮಾರನ ಕರ್ಕೊಂಡೋಗಿ ಗಂಧರ್ವ ಲೋಕದ ಸಿಂಹಾಸನದ ಮೇಲೆ ಕೂರಿಸ್ತಾಳಂತೆ. ಅವನ್ ಮನೆ ಬೇರೆ ಎಲ್ಲೋ ಇದೆ ತಾಯಿ. ಅಲ್ಲಿಗೆ ಹೋಗೋ ಸಮಯ ಆದಷ್ಟು ಬೇಗ ಹತ್ರ ಬರ್ತಾ ಇದೆ.
ದೇವು, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಒಟ್ನಲ್ಲಿ ಆ ದೇವ್ರು ನನ್ನ ಮಾತು ಕೇಳ್ಬಿಟ್ಟ ದೇವು. ಈ ಪ್ರದ್ಯುಮ್ನ ನನ್ನ ಮನೆಯಿಂದ ಹೋಗೋ ದಿನ ದೂರ ಇಲ್ಲ. ಒಂದೊಂದ್ಸಲಿ ನಿಮ್ ಎದೆ ಬರ್ಡಾಗ್ಬಿಡುತ್ತೆ ಅನ್ಸತ್ತೆ ರೀ. ನನ್ ನೋವು ಕಾಣೋದೇ ಇಲ್ಲ ಅಲ್ವಾ ನಿಮ್ಗೆ? ನಿಮ್ ಹಠ ನೀವ್ ಸಾಧಿಸ್ಬಿಟ್ರೆ ಆಗೋಯ್ತಲ್ವಾ ನಿಮ್ಗೆ? ದೇವ್ರು ನಿಮ್ ಮಾತ್ ಕೇಳ್ದ ಅಂತ ಅಂದ್ರಲ್ವಾ? ನೋಡೋಣ, ಆ ದೇವಿ ಸಂಕಟದಲ್ಲಿರೋ ಅಮ್ಮನ್ ಮಾತ್ ಕೇಳ್ತಾಳೋ ಅಥವಾ ಸೇಡ್ನಲ್ಲಿರೋ ಅಪ್ಪನ್ ಮಾತ್ ಕೇಳ್ತಾಳೋ ನೋಡೇ ಬಿಡೋಣ. ದೇವು, ದೇವು ಎಲ್ಲೋಗ್ತಾ ಇದ್ಯಾ? ಅಪ್ಪ, ಎಷ್ಟ್ ಬಿಸ್ಲಿದೆ. ಕುಕ್ಕರ್ ಅಲ್ಲಿ ಕೂತಿರೋ ಆಗಿದೆ. ಇನ್ ಸ್ವಲ್ಪ ಇಲ್ಲೇ ನಿಂತಿದೆ, ನಾನ್ ಬದ್ನೆಕಾಯಿ ತರ ಬೆಂದೋಗ್ತೀನಿ ಅಷ್ಟೇ. ಇಲ್ಲ ಪುಟಾಣಿ, ಈ ಪಾಂಪ್ಲೆಟ್ ಹಂಚಿದವ್ರು ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ನಾಳೆ ಆದ್ರೂ ಸರಿ, ನಾಳಿದಾದ್ರೂ ಸರಿ, ನಾನು ಇಲ್ಲೇ ಇರ್ತೀನಿ. ಗಂಧರ್ವ ಲೋಕದಲ್ಲಿ ಏನೋ ಅನಾಹುತ ಆಗಿದೆ, ಅದನ್ನ ಸರಿ ಮಾಡೋದು ನನ್ ಕರ್ತವ್ಯ. ಈ ಸಲ ನಾನ್ ತಪ್ಪು ಮಾಡಲ್ಲ. ನೀನ್ ಬೇಕಾದ್ರೆ ಹೋಗು. ಇಲ್ಲ ಬಿಡು, ನಾನು ನಿನ್ ಜೊತೆಗೆ ಇರ್ತೀನಿ. ಥ್ಯಾಂಕ್ ಯು ನನ್ ಜೊತೆ ಇರೋದಕ್ಕೆ. ನನ್ ಫ್ರೆಂಡ್ ಅಂತ ಇರೋದ್ ನೀನೊಬ್ಳೆ. ನಿನ್ನ ಬಿಟ್ಟು ಎಲ್ಲಿಗೆ ಹೋಗ್ಲಿ ನಾನು? ಪುಟಾಣಿ, ತಪ್ಪು ಜಾಗದಲ್ಲಿ ಏನಾದ್ರು ನಿಂತಿದೀವಾ? ಇಲ್ಲ, ನಾವ್ ಕರೆಕ್ಟ್ ಆಗಿ ನಿಂತಿದೀವಿ ದೇವಸ್ಥಾನದ ಮುಂದೆ. ನೋಡು, ಅದಲ್ಲೂ ಹಂಗೆ ಬರ್ದಿದ್ದಾರೆ. ಮತ್ತೆಲ್ ಹೋದ್ರು? ಅವ್ರು ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀಯ ಅಮೃಪಾಲಿ? ನಂಗ್ ಗೊತ್ತಿಲ್ಲ ಪುಟಾಣಿ, ಬೇರೆ ಯಾವ ದಾರಿನೂ ಇಲ್ಲ ನನ್ನ ಹತ್ರ. ಪಿತಾಶ್ರೀ ಇದ್ದಕ್ಕಿದ್ದಾಗೆ ಮಾಯ ಆಗ್ಬಿಟ್ರು. ಅವ್ರ ಹತ್ರ ಮಾತಾಡಕ್ ಆಗ್ಲಿಲ್ಲ. ಹಿರಣ್ಯ ಗರ್ಭದಲ್ಲಿ ಏನೋ ಆಗ್ತಾ ಇದೆ, ಆದ್ರೆ ಏನು ಅಂತ ನನ್ಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನಾನ್ ಗೆಲ್ಲೋದ್ ಯಾರಿಗೂ ಇಷ್ಟ ಇಲ್ವೇನೋ. ನನಗಿದೆ. ಯಾರಿಗಿಷ್ಟ ಇಲ್ಲ ನೀವ್ ಗೆಲ್ಲೋದು? ಈ ಪದಕ ಹುಡುಕ್ತಾ ಇದೀನಿ ನಾನು. ದೇವಸ್ಥಾನದ ಎದುರುಗಡೆ ಬಂದ್ರೆ ಸಿಗ್ಬೋದು ಅಂತ ಅನ್ಕೊಂಡೆ, ಆದ್ರೆ